ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿಯ ಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಒಂದು ಸಿಂಪಲ್ ಡಿಸೈನ್, ಹೊಸದಾಗಿ ಯಾರ್ಯಾರೆಲ್ಲ ಕ್ರೋಶಾ ಕುಚ್ಚು ಡಿಸೈನ್ ಕಲಿತಾ ಇದ್ದೀರಾ, ನಿಮಗೆ ತುಂಬ ಈಸಿ ಆಗುತ್ತೆ. ಇದನ್ನ ಬಾರ್ಡ್ರ್ ಥರ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಒಂದು 2 ಆರ್ಚ್ ಹಾಕಿ ಒಂದು ಕುಚ್ಚು, ಇಲ್ಲ 3 ಆರ್ಚ್ ಹಾಕಿ ಒಂದು ಕುಚ್ಚು 4 ಆರ್ಚ್ ಹಾಕಿ ಒಂದು ಕುಚ್ಚು, ಈ ಥರ ಬೇಕಾದರೂ ಮಾಡ್ಕೋಬೋದು. ಆ ಥರ ಸಿಂಪಲ್ ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಈ ಥರ ರೌಂಡ್ ಬೀಡ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ನಿಮಗೆ ಯಾವ್ದು ಬೀಡ್ ಬೇಕೋ ಅದನ್ನು ನೀವು ಹಾಕ್ಕೋಬೋದು. ಕ್ರಿಸ್ಟಲ್ ಬೀಡ್ ಬೇಕಾದರೂ ಹಾಕ್ಕೋಬೋದು. ಬನ್ನಿ ಇವಾಗ ಯಾವ ಥರ ಅಂತಂದ್ಬಿಟ್ಟು ತೋರಿಸ್ತೀನಿ. 6 ಎಳೆ ದಾರ ಮಾಡ್ಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಈ ಥರ ಟೇಪು ಫ್ರಂಟಿಂದ ಬ್ಯಾಕ್ಗೆ ಚುಚ್ಚಿ ನೀಡಲ್ ಮೇಲೆ ಥ್ರೆಡ್ ಹೇಳ್ಕೊಂಡು ಫ್ರಂಟಿಗೆ ಬರಬೇಕು. ಫ್ರಂಟಿಗೆ ಬಂದು ಥ್ರೆಡ್ನ ಲಾಕ್ ಮಾಡಬೇಕು. ಥ್ರೆಡ್ನ ಲಾಕ್ ಮಾಡಿ ಮತ್ತೆ ಒಂದು ದಾರ ಗ್ಯಾಪ್ ಕೊಟ್ಟು ಬ್ಯಾಕ್ ಹೋಗಿ ಚುಚ್ಚಿ ನೀಡಲ್ ಮೇಲೆ ಥ್ರೆಡ್ ಹೇಳ್ಕೊಂಡು ಫ್ರಂಟ್ ಬರಬೇಕು. ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ 1 ಮಾಡಬೇಕು. 1 ಮಾಡಿ ಇವಾಗ 4 ಚೈನು ನೋಡಿ. ಈ ಥರ ಲೂಫ್ ಇದೆಯಲ್ಲ, ಲೂಫ್ ಒಳಗಡೆ ದಾರ ಇದೆ, ನೀಡಲ್ ಇದೆ ನೋಡಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಲೂಫ್ ಒಳಗಡೆ ಬರಬೇಕು. ಬಂದುಬಿಟ್ಟು ಈ ಥರ ನೀಡಲ್ನ ಈ ಥರ ಮೇಲ್ಗಡೆ ಹೇಳಿದ್ರೆ ಚೈನ್ ಆಗುತ್ತೆ. 1 ಚೈನು ಮತ್ತು ಲೂಫ್ ಒಳಗಡೆ ಹೋಗಿ ನೀಡಲಿಂದ ದಾರ ಎಳ್ಕೊಂಡು ಬರಬೇಕು. 2 ಚೈನು, ಇದು 3 ಚೈನು, 4 ಚೈನು. 4 ಚೈನ್ ಹಾಕಿ ಅದು ಸಮ ನೋಡ್ಕೊಳ್ಳಿ. ಸಮ ನೋಡ್ಕೊಂಡು ಎಲ್ಲಿ ಬರುತ್ತೋ ಅಲ್ಲೋಗಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಫ್ರಂಟ್ಗೆ ಬರಬೇಕು. ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ 1 ಮಾಡಬೇಕು. 1 ಮಾಡಿ ಬೀಡಿ ಇದೆಯಲ್ಲ, ರೌಂಡ್ ಬೀಡು, ಈ ಬೀಡನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಡನ್ನ ತೊಗೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಂಡು ಬೀಡ್ ಎಲ್ಲಿ ಬರುತ್ತೆ ನೋಡಿ ಅಲ್ಲೇ ಸಮ ಈ ಥರ ಮಾಡ್ಕೊಂಡು ಬ್ಯಾಕ್ ಚುಚ್ಚಿ ಬ್ಯಾಕಿಂದ ನೀಡಲ್ ಮೇಲೆ ಥ್ರೆಡ್ ಹೇಳ್ಕೊಂಬರ್ಬೇಕು ಫ್ರಂಟ್ಗೆ. ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ ನೋಡಿ ಲಾಕ್ ಮಾಡಿ. ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕ್ಕೋಬೇಕು. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಈಗ ಈ ಚೈನು ಅಷ್ಟೇ ಎಲ್ಲಿ ಬರುತ್ತೋ ಅಲ್ಲೋಗಿ ನೋಡ್ಕೊಂಡು ಸಮಾನ ಲೂಸ್ ಬರೋದು ಬೇಡ. ಈಗ ಏನು ಮಾಡೋಣ ಅಂತ ಅಂದರೆ, ನಾನು ರೌಂಡ್ ಬೀಡು ಮತ್ತು ಇದು ಸ್ಮಾಲ್ ಬೀಡು ಆಯಿತಾ, 2 ತೊಗೊಂಡಿದ್ದೀನಿ. 2 ಬೀಡನ್ನೇ ಬೇಕಾಗತ್ತೆ ನಮ್ಗೆ ಇವಾಗ. ಈಗ ನಾವು ಆರ್ಚ್ ಹಾಕ್ಕೋಬೇಕು. ಆರ್ಚ್ ಹಾಕ್ಕೊಳೋದಕ್ಕೆ ಇವಾಗ ಏನು ಮಾಡೋಣ ಅಂತ ಅಂದರೆ, ಈಗ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ದಾರ ಸುತ್ಕೊಂಡು 2 ಟೈಮ್ಸ್ ಸುತ್ಕೊಳ್ಳಿ ಆಯಿತಾ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಒಂದ್ಸಲಿ ಸುತ್ಕೊಳ್ಳಿ. ಈ ಥರ ಟ್ರ್ಯಾಂಗಲಾಗಿ ಇಡಿ. ಟ್ರ್ಯಾಂಗಲಾಗಿ ಅಂದರೆ ಒಂದು 1/2 ಇಂಚ್ ಗ್ಯಾಪ್ ಕೊಟ್ಟು ಬ್ಯಾಕ್ ಹೋಗಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಫ್ರಂಟ್ಗೆ ಬನ್ನಿ. ಫ್ರಂಟ್ಗೆ ಬಂದು ನೋಡಿ, ನೀಡಲ್ ಮೇಲೆ ದಾರ ಇದೆ, 2 ದಾರ 1 2 ದಾರ 1 ಈ ಥರ ಮಾಡ್ಕೋಬೋದು. ಸಿಂಗಲ್ ಕ್ರೋಶೆ ಬರುತ್ತೆ. ನಾನಿವಾಗ ಡಬಲ್ ಕ್ರೋಶೆ ಮಾಡೋದು. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳಿ. 2 ಟೈಮ್ಸ್ ಸುತ್ಕೊಂಡು ಇದೇನು ಗ್ಯಾಪ್ ಏರಿದೆ ಅಲ್ವಾ ಅಲ್ಲೋಗಿ ಈ ಥರ ಚುಚ್ಚಿ ನೋಡಿ. ಇವಾಗ ನೀಡಲ್ ಮೇಲೆ 4 ದಾರ ಇದೆ, 2 ದಾರ 1 2 ದಾರ 1 ಮತ್ತು 2 ದಾರ 1 ಈ ಥರ 2 ದಾರ 1 ಈ ಥರ ಕಂಬ ಹಾಕ್ಕೊಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಈ ಸ್ಮಾಲ್ ಬೀಡ್ ಏನಿದೆ ಈ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ನೀಡಲ್ಗೆ ದಾರಕ್ಕೆ ಬೀಡ್ ಹಾಕ್ಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳೋಣ. ಇಲ್ಲೇನು ಚುಚ್ಚಿದೋ ನೋಡಿ ಅದೇ ಗ್ಯಾಪ್ಗೆ ಹೋಗಿ ಮತ್ತೆ 2 ಟೈಮ್ಸ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ಗೆ ಹೋಗಿ ನೋಡಿ. ಇವಾಗ ನೀಡಲ್ ಮೇಲೆ 4 ದಾರ ಇದೆ, 2 ದಾರ 1 2 ದಾರ 1 2 ದಾರ 1 ಈ ಥರ ಹಾಕ್ಕೊಂಡು ಈಗ ಮತ್ತೆ ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ದಾರಕ್ಕೆ ಆ್ಯಡ್ ಮಾಡ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಈ ಏನು ಚುಚ್ಚಿದೋ ನೋಡಿ ಅದೇ ಗ್ಯಾಪ್ ಒಳಗಡೆಗೆ ಹೋಗಿ
ಹೋಗಿ ನೀಡಲ್ ಮೇಲೆ 4 ದಾರ ಇದೆ, 2 ದಾರ 1, 2 ದಾರ 1 ಮತ್ತು 2 ದಾರ 1. ಮತ್ತು ಇವಾಗ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಸ್ಮಾಲ್ ಬೀಡ್ ಹೋಗಬೇಕು ಅಂದರೆ ಕ್ರೋಶಾ ನೀಡಲ್ ಬಂದು 11.7 mm ತೊಗೊಳ್ಳಿ. ಬೇರೆ ತೊಗೊಂಡ್ರೆ ಅಂದರೆ ಬೀಡು ಹೋಗೋದಿಲ್ಲ. 11 ಪಾಯಿಂಟ್ ಆದರೆ ಸ್ಮಾಲ್ ಬೀಡ್ ಆದ್ರೂ ಹೋಗುತ್ತೆ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಈ ಗ್ಯಾಪ್ ಏನು ಚುಚ್ಚಿದ್ದೀವಿ ನೋಡಿ, ಅದೇ ಗ್ಯಾಪ್ ಒಳಗಡೆಗೆ ಹೋಗಬೇಕು. ಎಲ್ಲಿ ಚುಚ್ಚಿದ್ದೀವಿ ಅಲ್ಲೇ ಗ್ಯಾಪ್ ಆಗಿರುತ್ತೆ, ಅಲ್ಲೇ ಹೋಗಿ ಪಕ್ಕದಲ್ಲೇ ಚುಚ್ಚಿ ನೀಡಲ್ ಮೇಲೆ 3 ದಾರ ಇದೆ, 2 ದಾರ 1 ಆರ್ಚ್ಗೆ 6 ಕಂಬ, 6 ಇದು ಬರುತ್ತೆ, 6 ಕಂಬ ಹಾಕಬೇಕಾಗತ್ತೆ. ಅಲ್ಲಿಗೆ 6 ಬೀಡನ್ನ ಆ್ಯಡ್ ಮಾಡಬೇಕಾಗತ್ತೆ. ಮತ್ತು ನೋಡಿ ನೀಡಲ್ಗೆ ದಾರಕ್ಕೆ ಬೀಡ್ ಹಾಕ್ತೆ, ಮತ್ತು ಏನು ಗ್ಯಾಪ್ ಇದೆ ಅಲ್ಲೇ ಹೋಗಿ ಚುಚ್ಚಿ ಮತ್ತು ಬ್ಯಾಕಿಂದ ಥ್ರೆಡ್ ಎಳ್ಕೊಂಬರ್ಬೇಕು. ನೀಡಲ್ ಮೇಲೆ 4 ದಾರ ಇದೆ, 2 ದಾರ 1, 2 ದಾರ 1 ಮತ್ತು 2 ದಾರ 1. ಈಗ ಎಷ್ಟು 5 ಕಂಬ ಆಗಿದೆ. 5 ಕಂಬಕ್ಕೆ 5 ಬೀಡ್ ಹಾಕಿದ್ದೀವಿ. ಈಗ ಮತ್ತೆ 6ನೇ ಬೀಡನ್ನ ಹಾಕ್ಕೊಳ್ತಾ ಇದ್ದೀವಿ. 6ನೇ ಬೀಡ್ ಹಾಕ್ಕೊಂಡು ದಾರದ ಒಳಗಡೆ ಬೀಡ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ನೋಡಿ ಅಲ್ಲೇನು ಚುಚ್ಚಿದ್ದೀವಿ ನೋಡಿ, ಅದೇ ಗ್ಯಾಪ್ ಒಳಗಡೆ ಹೋಗಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಬರ್ಬೇಕು ನೀಡಲ್ ಮೇಲೆ. ಈಗ 2 ದಾರ 1, 2 ದಾರ 1 ಮತ್ತು 2 ದಾರ 1 ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಪುಟಾಣಿಗೆ ಎಷ್ಟು ಕ್ಯೂಟಾಗಿ ಬಂದಿದೆ ಆರ್ಚು. ಈ ಥರ ಕುಚ್ಚು ತುಂಬ ಜನ ಹಾಕ್ಕೊಳ್ತಾರೆ ಆಯಿತಾ. ಇವಾಗ ಈ ಆರ್ಚ್ ಏನು ಬರುತ್ತೋ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ನೋಡಿ. 1/2 ಇಂಚ್ ಇದ್ದರೆ 1/2 ಇಂಚು, ಇಲ್ಲ 1/4 ಇಂಚ್ ಇದ್ದರೆ 1/4 ಇಂಚು, ಇಲ್ಲ 3/4 ಇಂಚ್ ಇದ್ದರೆ 3/4 ಇಂಚು. ಇಲ್ಲಿಂದ ಈ ಲಾಕಿಂದ ಇಲ್ಲಿಗೆ ಏನು ಗ್ಯಾಪ್ ಇದೆ ಅದೇ ಗ್ಯಾಪ್ನ ನೋಡ್ಕೊಂಡು ನಾವು ಇಲ್ಲಿ ಚುಚ್ಚಬೇಕು. ಬ್ಯಾಕ್ ಹೋಗಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಬಂದು ಇವಾಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನೂ ಸೇರಿಸಿ 1 ಮಾಡಬೇಕು ಆಯಿತಾ. ಈಗ ಮತ್ತೆ 4 ಚೈನ್ ಹಾಕ್ಕೋಬೇಕು. ತಿರುಗಿ 1 2 3 4 ಚೈನ್ ಹಾಕ್ಕೊಂಡು ಆ ಚೈನ್ ಎಲ್ಲಿ ಬರುತ್ತೆ ಇಲ್ಲಿ ಹೋಗಿ ನೋಡಿ ಲಾಕ್ ಮಾಡಬೇಕು. ಮತ್ತು ಈ ರೌಂಡ್ ಬೀಡ್ ಬಿಗ್ ಬೀಡ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕು. 2 ಆರ್ಚು, 2 ಕುಚ್ಚು ಮತ್ತು 1 ಆರ್ಚು, 2 ಕುಚ್ಚು 1 ಆರ್ಚು ಈ ಥರನೇ ಬರುತ್ತೆ. ಮತ್ತು ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಬೀಡ್ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಸ್ಯಾರಿಗೂ ಲಾಕ್ ಮಾಡಬೇಕು. ಇದು ಸ್ಯಾರಿ ಅಲ್ಲ, ಆದರೆ ನಾವು ಸ್ಯಾರಿಗೆ ವರ್ಕ್ ಮಾಡಬೇಕಾದ್ರೆ ಸ್ಯಾರಿಗೆ ಲಾಕ್ ಮಾಡಬೇಕು. ಮತ್ತು ಇವಾಗ ಮತ್ತೆ 4 ಚೈನು 1 2 3 4 ಚೈನ್ ಹಾಕೊಂಡು ಚೈನ್ ಏನು ಬರುತ್ತೋ ಅಲ್ಲಿ ಹೋಗಿ ಬ್ಯಾಕ್ ಹೋಗಿ ಚುಚ್ಚಿ ಬ್ಯಾಕಿಂದ ನೀಡಲ್ ಮೇಲೆ ದಾರ ಎಳ್ಕೊಂಬಂದು ಫ್ರಂಟ್ಗೆ ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿಸಿ 1 ಮಾಡಬೇಕು. ಈಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 2 ಟೈಮ್ಸ್ ದಾರ ಸುತ್ಕೊಂಡು 1/2 ಇಂಚ್ ಗ್ಯಾಪ್ ಕೊಟ್ಟು ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಫ್ರಂಟ್ಗೆ ಬಂದು ನೀಡಲ್ ಮೇಲೆ 4 ದಾರ ಇದೆ, 2 ದಾರ 1, 2 ದಾರ 1 ಮತ್ತು 2 ದಾರ 1 ಈ ಥರ ಮಾಡ್ಕೊಂಡು ಈ ಸ್ಮಾಲ್ ಬೀಡ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಹೊಸಬ್ರು ಅಷ್ಟೇ ಬೇಸಿಕ್ ಚೈನ್ ಹಾಕೋದು, ಕಂಬ ಹಾಕೋದು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಆರಾಮಾಗಿ ಯಾವ ಡಿಸೈನ್ ಬೇಕಾದರೂ ಹಾಕ್ಕೋಬೋದು. ನೋಡಿ ನೀಡಲ್ ಮೇಲೆ ದಾರಕ್ಕೆ ಬೀಡನ್ನ ಆ್ಯಡ್ ಮಾಡಿಕೊಂಡೆ, ಮತ್ತು ಇವಾಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ಅದೇನಿದೆ ನೋಡಿ ಗ್ಯಾಪು, ಆ ಗ್ಯಾಪ್ಗೆ ಹೋಗಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಫ್ರಂಟ್ಗೆ ಬಂದು ನೀಡಲ್ ಮೇಲೆ 4 ದಾರ ಇದೆ, 2 ದಾರ 1, 2 ದಾರ 1, 2 ದಾರ 1 ಈ ಥರ ಒಂದೊಂದು ಬೀಡ್ ಹೋಗದೇ ಇರೋದನ್ನ ಹಾಕಕ್ಕೆ ಹೋಗ್ಬೇಡಿ. ಬಲವಂತವಾಗಿ ಅದರೊಳಗಡೆ ನೀವು ಆ್ಯಡ್ ಮಾಡಿದ್ರೆ ಅಂದರೆ ಮತ್ತೆ ಅದು ಕಟ್ ಆಗಿಬಿಡುತ್ತೆ, ಬೀಡು ವರ್ಕ್ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಯಾವುದು ಆರಾಮಾಗಿ ಹೋಗುತ್ತೋ ಬೀಡು ನೀಡಲ್ ಒಳಗಡೆ ಅಂಥ ಬೀಡ್ ಮಾತ್ರ ಹಾಕ್ಕೊಳ್ಳಿ. ನೋಡಿ ನೀಡಲ್ ಮೇಲೆ 4 ದಾರ ಇದೆ, 2 ದಾರ 1, 2 ದಾರ 1, 2 ದಾರ 1 ಮತ್ತು 2 ದಾರ 1 ಮತ್ತು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ಯಾರಿ ಪೂರ್ತಿ ಇದೇ ಥರನೇ ಬರುತ್ತೆ.
ನಿಮ್ಗೇನಾದರೂ 2 ಆರ್ಚ್ ಬೇಡ, 2 ಆರ್ಚು 1 ಆರ್ಚು 2 ಕುಚ್ಚು ಇದೇ ಥರನೇ ಚೆನ್ನಾಗಿರೋದು. ಆರಾಮಾಗಿ ಒಂದು 450ಗೆ 450ಗೆ ನಾವು ಇದನ್ನು ವರ್ಕ್ ಮಾಡ್ಬೋದು. ಲಾಸ್ಟ್ ಕಂಬ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು. 7 ಕಂಬ ಬೇಕಾದರೂ ಹಾಕ್ಕೊಂಡು 7 ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಈ ಥರ ಹಾಕ್ಕೊಂಡು ಎಲ್ಲಿ ಬರುತ್ತೆ ಗ್ಯಾಪು ಅಲ್ಲಿ ನೋಡಿ ಬ್ಯಾಕ್ ಹೋಗಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಬಂದು ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಒಂದು ಮಾಡ್ಕೊಳೋದು. ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿ ಮಾಡ್ಬೋದು. ವರ್ಕು ಜಾಸ್ತಿ ಇಲ್ಲ ಮತ್ತು ಕುಚ್ಚೂ ಅಷ್ಟು ಅನಿಸಲ್ಲ. ಸ್ಯಾರಿ ಯಾವ ಕಲರ್ ಇದೆ ಅದೊಂದು ಇದೊಂದು ಹಾಕ್ಬೋದು, ಇಲ್ಲಾಂದರೆ ಅದೆರಡು ಆರ್ಚ್ ಮಾತ್ರ ಈ ಥರ ಮಾಡ್ಕೊಂಡು ಕುಚ್ಚನ್ನ ಸೇಮ್ ಕಲರಲ್ಲಿ ಹಾಕ್ಬೋದು. ಮತ್ತು ಇವಾಗ 4 ಚೈನು 1 2 3 4 4 ಚೈನ್ ಎಲ್ಲಿ ಬರುತ್ತೋ ಅಲ್ಲೋಗಿ ಸೇಮ್ ಇದಕ್ಕೆ ಲಾಕ್ ಮಾಡ್ಬೋದು. ಮತ್ತು 4 ಚೈನ್ ಹಾಕೊಳ್ಳೋಣ. ಅದೆಲ್ಲಿ ಬರುತ್ತೋ ಅಲ್ಲೋಗಿ ಬ್ಯಾಕ್ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಹಿಡ್ಕೊಂಡು ಫ್ರಂಟ್ ಬಂದು ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ 1 ಮಾಡೋದು. ಈ ಥರ ಮಾಡಿದ್ಮೇಲೆ ಲಾಸ್ಟಲ್ಲಿ ಒಂದು 3 ಚೈನ್ ಹಾಕಿ 3 ಚೈನ್ ಹಾಕಿಬಿಟ್ಟು 3 or 4 ಚೈನ್ ಹಾಕಿ ನಾವು ದಾರ ಕಟ್ ಮಾಡಬೇಕಾಗತ್ತೆ. ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ನಾವು ಮತ್ತೆ ಬಿಚ್ಚಿ ದಾರನ ಗಂಟು ಹಾಕ್ಕೋಬೋದು. ನಾನು ಈ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಫೈನಲಿ ಕುಚ್ಚು ಕಟ್ಟಿದೆ, ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆರಡು ಆರ್ಚ್ ಒಂದು ಈ ಥರ ಬಂದಿದೆ. ನೀವು ಬೇಕಾದರೆ ಇದೊಂದು ಬೇಕಾದರೂ ಕುಚ್ಚನ್ನ ಕಟ್ಕೋಬೋದು, ಚೆನ್ನಾಗಿರುತ್ತೆ. ಇದು ಸೇಮ್ ಬಂದು ಇದು ಬೇರೆ ಕಲರ್ ಇರೋ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು.